ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜ್ಞಾನಾಂತರ. ಐ ಆಮ್ ಚಿದಾನಂದ್ ಮುಗುಳಿ. ಈ ವಿಡಿಯೋದಲ್ಲಿ ಕೆಟೆಟ್ ಕರ್ನಾಟಕ TET ಎಕ್ಸಾಮ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣಂತೆ. ಮುಂದೆ ಜೂನ್ 30 ನಡೆಯುವಂತ KTET ಇದಾಗಿರುತ್ತೆ. ಏನಾಗಿದೆಪ್ಪ ಅಂತಂದ್ರೆ ಇನ್ಫಾರ್ಮೇಶನ್ ಸಿಕ್ಕಿದೆ. ಏನಪ್ಪಾ ಅಂದ್ರೆ ಜೂನ್ ತಿಂಗಳಲ್ಲಿ TET ನಡೆಯುವಂತ ಸಾಧ್ಯತೆ ಇರುತ್ತೆ. ಶಾಲಾ ಶಿಕ್ಷಣ ಇಲಾಖೆ ಅಂತಂದ್ರೆ ಸ್ಕೂಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ವತಿಯಿಂದ ನಡೆಸಲಾಗುವಂತ KTET ಏನದು ಕರ್ನಾಟಕ TET ಅಥವಾ KTET ಅಂತ ಅರ್ಥ ಕೊಡುತ್ತೆ. ನಿಗದಿಪಡಿಸಲಾಗಿದೆ, ದಿನಾಂಕನ ನಿಗದಿಪಡಿಸಲಾಗಿದೆ. ಪ್ರತಿ ವರ್ಷ ನಡೆಸ್ತಾರೆ. ಹಾಗೆ ಅದರಂತೆ 2024ನೇ ಸಾಲಿನಲ್ಲಿ ಈ ಪರೀಕ್ಷೆಯನ್ನ ನಡೆಸೋಕ್ಕೋಸ್ಕರ ಸಕಲ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗತ್ತೆ. ಈಗ ಬಂದಿರುವಂತ ಮಾಹಿತಿ ಪ್ರಕಾರ 2024ನೇ ಸಾಲಿನ KTET 2024 ಪರೀಕ್ಷೆಯನ್ನ ದಿನಾಂಕ 30/6/2024 ಅಂದ್ರೆ 6ನೇ ತಿಂಗಳು 30ನೇ ತಾರೀಕು ನಡೆಸೋರಿದ್ದಾರೆ. ಅದು ಭಾನುವಾರ ಆಗಿರುತ್ತೆ. ಭಾನುವಾರ ದಿವಸ ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ ಭಾನುವಾರ ನಡೆಯೋದ್ರಿಂದ ಇದು ಕೂಡ ಭಾನುವಾರನೇ ನಡೆಯುತ್ತೆ. ರಜೆ ಇರುತ್ತೆ, ಸ್ಕೂಲ್ಗೆ ಒಂದಿಷ್ಟು ಕಾರಣಗಳೇ ಇರುತ್ತೆ, ನಿಮ್ಗೆ ಗೊತ್ತಿರುತ್ತೆ. ಸೊ ಈ ದಿನಾಂಕದಂದು 2 ಅಧಿವೇಶನದಲ್ಲಿ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಸಲಾಗುತ್ತೆ. ಅಂದ್ರೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪರೀಕ್ಷೆಗಳನ್ನ ನಡೆಸಲಾಗುತ್ತೆ. ಅರ್ಜಿ ಸ್ವೀಕಾರ ಯಾವಾಗ ಸ್ಟಾರ್ಟ್ ಆಗ್ಬೋದು? 2024ನೇ ಸಾಲಿನ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಜೂನ್ ತಿಂಗಳಲ್ಲಿ ನಿಗದಿಪಡಿಸಿರುವ ಕಾರಣ ಏಪ್ರಿಲ್ ಅಂತ್ಯದೊಳಗೆ, ಮುಂದಿನ ತಿಂಗಳು ಮಾರ್ಚ್ ಮುಂದಿನ ತಿಂಗಳು ನೋಡಿದ್ರೆ ಅದ್ರ ಅಂತ್ಯದೊಳಗೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅರ್ಜಿಗಳನ್ನ ಸ್ವೀಕಾರ ಮಾಡಲಾಗತ್ತೆ. ಹಾಗೆ ಈ ಕುರಿತು ಡೀಟೇಲ್ಸ್ ನೋಟಿಫಿಕೇಶನ್ ಅನ್ನ ಇನ್ನು ಪ್ರಕಟಿಸ್ತಾರೆ. ಅರ್ಜಿ ಕರೆಯುವ ಮುಂದೆ ಕರೀತಾರೆ. ಆಮೇಲೆ ಶಿಕ್ಷಕರ ಅರ್ಹತಾ ಪರೀಕ್ಷೆ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಾದ್ರೆ ಪತ್ರಿಕೆ 1 ಮತ್ತು ಪತ್ರಿಕೆ 2 ಎರಡು ಪತ್ರಿಕೆಗಳು ಇರ್ತವೆ. ಪೇಪರ್ 1 ಪೇಪರ್ 2 ಅಂತ. 1ರಿಂದ 5ನೇ ತರಗತಿ ಟೀಚ್ ಮಾಡೋರು ಪತ್ರಿಕೆ 1 ಬರಿಬೇಕಾಗತ್ತೆ. 6ರಿಂದ 8ನೇ ತರಗತಿ ಟೀಚ್ ಮಾಡೋರು ಪತ್ರಿಕೆ 2 ಅಂದ್ರೆ ಪೇಪರ್ ನಂಬರ್ 2ನ ಬರಿಬೇಕಾಗತ್ತೆ. 2 ಕಡೆ ಟೀಚ್ ಮಾಡ್ಬೇಕು ಅಂತಂದ್ರೆ 2 ಪತ್ರಿಕೆಗಳನ್ನ ನಾವು ಬರಿಬಹುದಾಗಿರುತ್ತೆ. ಶಿಕ್ಷಕರ ಅರ್ಹತಾ ಪರೀಕ್ಷೆ ಪತ್ರಿಕೆ ಪ್ರತಿ ಪ್ರಶ್ನೆಗೆ 1 ಅಂಕ ಇರುತ್ತೆ. 150 ಕ್ವಶನ್ಸ್ ಇರ್ತಾವೆ ಪ್ರತಿ ಪೇಪರ್ನಲ್ಲೂ. ಪೇಪರ್ 1 150 ಕ್ವಶನ್, ಹಾಗೆ ಪೇಪರ್ 2 ಕೂಡ 150 ಕ್ವಶನ್ ಇರ್ತವೆ. ಹಾಗೆ ತಪ್ಪು ಉತ್ತರಗಳಿಗೆ ನೆಗೆಟಿವ್ ಮೌಲ್ಯಮಾಪಕನ ಇರುವುದಿಲ್ಲ. ಯಾವುದೇ ರೀತಿಯಾದ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ. ಸೊ ಡೋಂಟ್ ವರಿ. ಆಮೇಲೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದ್ರೆ ಈ ಸರದ ಮೇ ಬಿ ನೆಗೆಟಿವ್ ಮಾರ್ಕಿಂಗ್ ಇದೆ ಅನ್ನುವಂತ ಮಾಹಿತಿನೂ ಇತ್ತು. ಸ್ವಲ್ಪ ಅದ ನೋಟಿಫಿಕೇಶನ್ ಬಂದ್ಮೇಲೆ ಸ್ವಲ್ಪ ಅದ್ರ ಬಗ್ಗೆ ವಿಚಾರ ಮಾಡ್ಬೇಕಾಗತ್ತೆ. ಇತರ ಹೆಚ್ಚಿನ ಮಾಹಿತಿಗಾಗಿ ಶಾಲಾ ಶಿಕ್ಷಣ ಇಲಾಖೆ ಬಿಡುಗಡೆ ಮಾಡಿರುವ ಸುದೀರ್ಘ ಅಧಿಸೂಚನೆಯನ್ನು ಓದ್ಬೇಕಾಗತ್ತೆ. ಓಕೆ, ಅದ್ರ ವೆಬ್ಸೈಟ್ ಬಂದ್ಬಿಟ್ಟು schooleducation.kar.in ಅಂತ. ಆ ವೆಬ್ಸೈಟ್ ನಲ್ಲಿ ಹೋದ್ರೆ ನೋಟಿಫಿಕೇಶನ್ ಅನೌನ್ಸ್ ಆದ್ಮೇಲೆ ನಾವು ಹೋಗಿ ಡೌನ್ಲೋಡ್ ಮಾಡ್ಕೋಬಹುದಾಗಿರುತ್ತೆ. ಪರೀಕ್ಷೆ ತೆಗೆದುಕೊಳ್ಳಲು ಶುಲ್ಕದ ವಿವರ ಎಷ್ಟೆಷ್ಟಿರುತ್ತೆ, ಹೋದ ಎಕ್ಸಾಮ್ ಬರೋದಿಲ್ಲ ಆ ಎಕ್ಸಾಮ್ ಪ್ರಕಾರ ಏನಿತ್ತಪ್ಪ ಅಂತಂದ್ರೆ 1 ಪೇಪರ್ಗೆ ಸಾಮಾನ್ಯ ಅಭ್ಯರ್ಥಿಗೆ 700 ರೂಪಾಯಿ ಇತ್ತು. ಹಾಗೆ ಹಿಂದುಳಿದ ವರ್ಗ ಅಭ್ಯರ್ಥಿಗಳು ಇರ್ತಲ್ಲ ಅವ್ರಿಗೆ ಕೂಡ 700 ಇತ್ತು. ಹಾಗೆ 2 ಪೇಪರ್ ಬಂದ್ರೆ 1000 ರೂಪಾಯಿ ಇಬ್ಬರಿಗೂ, ಹಿಂದುಳಿದ ವರ್ಗ ಅಭ್ಯರ್ಥಿಗೆ ಹಾಗೆ ಸಾಮಾನ್ಯ ಅಭ್ಯರ್ಥಿಗೆ ಇಬ್ಬರಿಗೂ ಕೂಡ 1000. 2 ಪೇಪರ್ ಬರೆದ್ರೆ 1 ಪೇಪರ್ ಬರೆದ್ರೆ 700. ಹಾಗೆ SC/ST ಹಾಗೆ ಕ್ಯಾಟಗರಿ 1 ಅವ್ರಿಗೆ ಎಷ್ಟಿತ್ತಪ್ಪ ಅಂತಂದ್ರೆ 350 ರೂಪಾಯಿ ಇತ್ತು. 2 ಪೇಪರ್ ಬರೆದ್ರೆ 500 ರೂಪಾಯಿ ಅವರಿಗೆ ಶುಲ್ಕದ ವಿವರ. ಇದೇ ಸೇಮ್ ಮುಂದುವರಿಯುತ್ತೆ ಅಂತ ಅನ್ಕೊಂತೀನಿ. ನೋಡೋಣಂತೆ ನೋಟಿಫಿಕೇಶನ್ ಅನೌನ್ಸ್ ಆದ್ಮೇಲೆ ಏನಾಗತ್ತೆ ಅಂತ. ಓಕೆ, KTET ಅರ್ಹತಾ ಅಂಕಗಳೆಷ್ಟು, ಎಷ್ಟು ಮಾರ್ಕ್ಸ್ ತಗೊಂಡ್ರೆ ಕ್ಲಿಯರ್ ಆಗತ್ತೆ? ಸಾಮಾನ್ಯ ಹಾಗೂ ಇತರ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ಕರ್ನಾಟಕ ಶಿಕ್ಷಣ ಅರ್ಹತಾ ಪರೀಕ್ಷೆಯಲ್ಲಿ ಕನಿಷ್ಠ 60 ಅಂಕ ಬೀಳ್ಬೇಕು. ಅಂದ್ರೆ 150ಕ್ಕೆ 90 ಅಂಕ ಬೀಳ್ಬೇಕು ಕನಿಷ್ಠ. ಅರ್ಹತಾ ಅಂಕಗಳನ್ನು ಪಡಿಬೇಕಾಗಿರುತ್ತೆ. ಹಾಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಅಥವಾ ಪ್ರವರ್ಗ 1 ಅವ್ರಿಗೆ ಏನಪ್ಪಾ ಅಂತಂದ್ರೆ ಮತ್ತೆ ವಿಶೇಷ ಅಗತ್ಯತೆಗಳು ಅಂದ್ರ ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಆ ಪರ್ಸನ್ ಇದ್ರೆ
55 ಅಂಕ ಮಾತ್ರ. ನಾರ್ಮಲ್ ಇದ್ರೆ, ಹಿಂದುಳಿದ ಅಭಿವೃದ್ಧಿ ಇದ್ರೆ, ಹಾಗೆ ನಾರ್ಮಲ್ ಪೀಪಲ್ ಅಂದ್ರೆ ಸಾಮಾನ್ಯ ಅಭ್ಯರ್ಥಿ ಇದ್ರೆ ಅದೇನಾಗಿರುತ್ತೆ 60 ಅಂಕ ಪಡಿಬೇಕು. 150ಕ್ಕೆ 60% ಮಾಡಿದ್ರೆ 90 ಅಂಕ ಬರುತ್ತೆ. 90 ಅಂಕ ಬಂದ್ರೆ ಮುಗೀತು. ಹೋದ ಎಕ್ಸಾಮ್ ಬರ್ದಾಗ ಒಂದು ಕ್ವಶನ್ ತಪ್ಪಿತ್ತು ಅಂತಂದ್ಬಿಟ್ಟು 149 ಟೋಟಲ್ ಮಾರ್ಕ್ಸ್ ಅಂತ ಕನ್ಸಿಡರ್ ಮಾಡಿ 89 ಮಾರ್ಕ್ಸಿಗೆ ಎಲಿಜಿಬಿಲಿಟಿ ಕೊಟ್ಟಿದ್ರು. ಈಗ 2023ನೇ ಇಶ್ಯೂ ನಡೆದಂತ ಎಕ್ಸಾಮ್. ಓಕೆ, ಇಷ್ಟೆಲ್ಲ ಮಾಹಿತಿ ಈಗಿರುವಂತ ಮಾಹಿತಿ ಸಿಕ್ಕಿರೋದು ಹೇಳ್ತಾ ಇದ್ದೀನಿ KRT ಬಗ್ಗೆ. ಯುವರ್ ಸಕ್ಸಸ್ ಇಸ್ ಅವರ್ ಮಿಷನ್. ವೆಲ್ಕಮ್ ಟು ಭವಜ್ಞಾನಂತರ. ಯುವರ್ ಲರ್ನಿಂಗ್ ಈಸ್ ಆನ್ ಅಡ್ವೆಂಚರ್. ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. KRT ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ನೋಟಿಫಿಕೇಶನ್ ಬರ್ಬೋದು, ಅಥವಾ ಅದ್ರ ಬಗ್ಗೆ ಇನ್ಫಾರ್ಮೇಶನ್ಸ್ ಇರ್ಬೋದು, ಆಮೇಲೆ ಅದ್ರ ಬಗ್ಗೆ ಏನು ಓದಬೇಕು ಏನು ಬೇಡ ಅನ್ನೋದಿರ್ಬೋದು, ಅವನ್ನೆಲ್ಲ ವಿಡಿಯೋಗಳನ್ನ ಮಾಡಿ ಹಾಕ್ತಾ ಇರ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಥ್ಯಾಂಕ್ ಯು.